ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಎಪಿಎಸ್ ರಾಜ್ ಕಾರ್ತಿಕ್ ಆಗ್ರಹ. ಬೆಂಗಳೂರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಎಪಿಎಸ್ ರಾಜ್ ಕಾರ್ತಿಕ್ ರವರು ತಮ್ಮ ನೆಚ್ಚಿನ ನಾಯಕರಾದ ಶ್ರೀ ದಿನೇಶ್ ಗುಂಡೂರಾವ್ ರವರಿಗೆ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ನಮಸ್ಕಾರ. ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ಜನಪ್ರಿಯ ನಾಯಕರು ಮತ್ತೆ ಕರ್ನಾಟಕ 7 ಕೋಟಿ ಜನರ ಆಶೀರ್ವಾದ ಪಡೆದ ಎಲ್ಲರ ಆಶೀರ್ವಾದ ಪಡೆದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಅವರು ನಿನ್ನೆ ಹೈಕಮಾಂಡ್ ಮೇರೆಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅದು ನಮಗೆಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ಬೇಸರ ಇದ್ರೂ ಹೈಕಮಾಂಡ್ ಅವರ ಪಕ್ಷದ ಒಂದು ತೀರ್ಮಾನ ಪರವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಮುಂದೆ ಬರೋ ಯುವಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಮುಂದೆ ಬರೋ ನಾಯಕರುಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಒಂದು ನಿರ್ಧಾರವನ್ನು ಸಿದ್ದರಾಮಯ್ಯ ಅವರು ತಗೊಂಡಿರೋದು ನಮ್ಗೆಲ್ಲರಿಗೂ ಹೆಮ್ಮೆ ತಂದಿದೆ. ಪಕ್ಷದವ್ರಿಗೆ ಎಲ್ಲರಿಗೂ ಕಾರ್ಯಕರ್ತರಾಗ್ಲಿ ನಾಯಕರು ಎಲ್ಲರಿಗೂ ಒಂದು ಹೆಮ್ಮೆ ತಂದಿದೆ. ಆಮೇಲೆ ಅವರ ಒಂದು ದೊಡ್ಡ ಮನೋಭಾವ ಇಂಥ ಒಂದು ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನೋದು ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಬೇಸರ ಇದ್ರೂ ಅದರ ಮುಂದೆ ಬರೋ ನಾಯಕರುಗಳಿಗೆ ಅವರು ಮಾಡೋ ಒಂದು ದಾರಿ ತೋರಿಸಿದ್ದಾರೆ. ಅದು ನಮಗೆ ಭಾರಿ ಖುಷಿ ತಂದಿದೆ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾವೆಲ್ಲ ಹೆಮ್ಮೆ ಪಡ್ತೀವಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ. ಸರ್, ಇವಾಗ 4 DCMಗಳ ಬೇಡಿಕೆ ಇದೆ. 4 DCM ಬೇಡಿಕೆ ಇಟ್ಟಾಗ ಜಾತಿ ಜನಗಣತಿ ಪ್ರಕಾರ ಮಾಡ್ತಾ ಇದ್ದಾರೆ. ಇವತ್ತು ಏನ್ ಹೇಳ್ತೀರಾ ಸರ್? ಒಂದು ಹೈಕಮಾಂಡ್ ತೀರ್ಮಾನ ಮಾಡಿದೆ 3 ಅಥವಾ 4 DCM ಮಾಡಬೇಕು ಅಂತ. ಅದು ನಾವು ಕೇಳ್ಪಡ್ತಾ ಇದ್ವಿ. ಇವತ್ತು ನಮ್ಮ ಗಾಂಧಿನಗರ ಕ್ಷೇತ್ರ ಜನಪರವಾಗಿ ಮತ್ತೆ ಮತದಾರ ಪರವಾಗಿ ಮತ್ತೆ ಇಡೀ ರಾಜ್ಯದ ದಿನೇಶ್ ಗುಂಡೂರಾವ್ ಅಭಿಮಾನಿಗಳ ಪರವಾಗಿ ನಾನೊಬ್ಬ ದಿನೇಶ್ ಗುಂಡೂರಾವ್ ಸಾಹೇಬ್ರ ಅಭಿಮಾನಿಯಾಗಿ ಮತ್ತೆ ಜೀವನ ಅವ್ರ ತಂದೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವರು ಬಾರಿ ಒಬ್ಬ ಕಾರ್ಯಕರ್ತರಾಗಿ ಗುರುತಿಸಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಮೇಲೆ MLA ಆಗಿ ಗಾಂಧಿನಗರ ಕ್ಷೇತ್ರಕ್ಕೆ MLA ಆಗಿ ಇವತ್ತು 27 ವರ್ಷ ಅವರು ದಿನನಿತ್ಯ ಜನರ ಪರವಾಗಿ ಕಾರ್ಯಕ್ರಮಗಳು ಮಾಡಿಕೊಂಡು 6 ಬಾರಿ ಶಾಸಕರಾಗಿ ಗಾಂಧಿನಗರ ಕ್ಷೇತ್ರಕ್ಕೆ ಮತ್ತೆ ECC ಅಧ್ಯಕ್ಷರಾಗಿ ಮತ್ತೆ ಅವರು KPCC ಅಧ್ಯಕ್ಷ ತನಕ ಅವ್ರ ಸ್ಥಾನವನ್ನು ಪೂರ್ವಹಿಸಿದ್ದಾರೆ. ಇವತ್ತು ರಾಜ್ಯದಲ್ಲಿ ಉತ್ತಮ ಸ್ಥಾನ ಒಂದು ಪಕ್ಷಕ್ಕಂದ್ರೆ ಅದು KPCC, ಕಾಂಗ್ರೆಸ್ ಪಕ್ಷದಲ್ಲಿ KPCC ಅಧ್ಯಕ್ಷರಾಗಿ ಆ ಬಾರಿ ಜವಾಬ್ದಾರಿಯಿಂದ ನಡ್ಸ್ಕೊಂಡ್ ಬಂದಿದ್ದಾರೆ. ಸೊ ಅವರು ಇಡೀ 3 KCC ಇನ್ಚಾರ್ಜ್ ಆಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅವ್ರಿಗೆ ಬಂದ್ಬಿಟ್ಟು ನಾವೆಲ್ಲ ನಮ್ಮ ವಿನಂತಿ ಏನಂದ್ರೆ ಸಾಹೇಬ್ರಿಗೆ ಇವತ್ತು ಆರೋಗ್ಯ ಸಚಿವರಾಗಿದ್ದಾರೆ. ಅದಕ್ಕೆ ಮುಂದೆ ಬಂದ್ಬಿಟ್ಟು ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿದ್ರು. ಆವಾಗ ಅನ್ನಭಾಗ್ಯ ಒಂದು ಇದು ಕೊಡೋದು ಮುಖ್ಯ ಕಾರಣ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು. ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಒಂದು ದೊಡ್ಡ ಒಂದು ಚೇಂಜಸ್ ಬಂದಿದೆ ದಿನೇಶ್ ಗುಂಡೂರಾವ್ ಸಾಹೇಬ್ರಿಂದ. ಇದಕ್ಕೆ ಹಿಂದೆನೋ ಯಾರೋ ಆರೋಗ್ಯ ಸಚಿವರು ಅದು ಮಾಡಕ್ಕಾಗಿಲ್ಲ, ಇದು ಮುಂದೇನೋ ಮಾಡಕ್ಕಾಗಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಇವತ್ತು 108 ಆಂಬ್ಯುಲೆನ್ಸ್ ಮೊನ್ನೆ ಎಲ್ಲ ಒಂದು ಸ್ಥಾಪನೆ ಮಾಡಿದ್ರು. CM ಆದ ಸಿದ್ದರಾಮಯ್ಯ ಸಾಹೇಬರು ಜೊತೆ ಕೈ ಜೋಡಿಸಿ ಒಂದು ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ. ಇದಕ್ಕೆ ಮುಂಚೆ ಅವರು ಮಿನಿಸ್ಟರ್ ಆಗಿರುವಾಗ ಆರೋಗ್ಯ ಭಾಗ್ಯ ಅನ್ನೋದೊಂದು ಸ್ಕೀಮ್ ಅಲ್ಲಿ ಜನರಿಗೆ ಎಲ್ಲರಿಗೂ ಫ್ರೀ ಅಕ್ಕಿಯನ್ನು ಕೊಡೋ ವಿಚಾರ ಸ್ಟಾರ್ಟ್ ಮಾಡಿಕೊಟ್ಟಿದ್ರು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು. ಅದಕ್ಕೋಸ್ಕರ ಒಬ್ಬ ಯುವಕರು ಮತ್ತೆ ಮುಂದಿನ ನಾಯಕರು ಆದ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಸೂಕ್ಷ್ಮವಾದ ಒಂದು ಸ್ಥಾನ ಕೊಡಬೇಕು ಅಂತ ಇದ್ರೆ ಕಾಂಗ್ರೆಸ್ ಅಲ್ಲಿ ಇವತ್ತು ಅದು ಉಪಮುಖ್ಯಮಂತ್ರಿ ಸ್ಥಾನನೇ ಇರಬೇಕು. ಅದು ನಮ್ಮೆಲ್ಲ ಒಂದು ಮನವಿಯಾಗಿರ್ತದೆ. ಮತ್ತೆ ಜಿಲ್ಲಾಧ್ಯಕ್ಷನಾಗಿ ನಾನು ಹೈಕಮಾಂಡ್ ಸೋನಿಯಾ ಗಾಂಧಿ ಮೇಡಮ್ ಆಗ್ಲಿ, ರಾಹುಲ್ ಗಾಂಧಿ ಸಾಹೇಬ್ರಾಗ್ಲಿ ಮತ್ತೆ ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ವಿನಂತಿ ಏನಂದ್ರೆ ನಮ್ಮ ಸಾಹೇಬ್ರಿಗೆ ನಮ್ಮ ದಿನೇಶ್ ಗುಂಡೂರಾವ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿದ್ರೆ ಈ ನಾಡಿನ ಜನರ ಪರವಾಗಿ ಅವರು ಸಮುದಾಯದ ಪರವಾಗಿ ಅನೇಕ ಹಿರಿಯರು ಇದ್ದಾರೆ, ಹೋರಾಟಗಾರರು ಇದ್ದಾರೆ, ದೃಷ್ಟವಾಗಿ KPCC ಕಟ್ಟಿದಂತವರು ಇದ್ದಾರೆ. ಇವತ್ತೇನ್ ಹೇಳ್ತೀರಾ ಸರ್? ನನ್ನ ರಾಷ್ಟ್ರೀಯ ಗುರುಗಳಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ನಾವು ಉಪಮುಖ್ಯಮಂತ್ರಿ ಕೊಡಬೇಕು ಅನ್ನೋದು ನಮ್ಮ ಎಲ್ಲ ಮನವಿಯಾಗಿರ್ತದೆ. ಅದೇ ತರ ನಮ್ಮ ಸಮುದಾಯದಿಂದ ಒಬ್ಬರು ನಾಯಕರು ಅಂದ್ರೆ ಅದು G. ಪರಮೇಶ್ವರ್ ಸಾಹೇಬರು. ಯಾಕಂದ್ರೆ ಅವ್ರಿಗೆ ಸೀನಿಯರಿಟಿ ಇದೆ ಮತ್ತೆ ಎಲ್ಲಾ ತರನೂ ಅವ್ರಿಗೆ ಅನುಭವ ಇದೆ. ಆಮೇಲೆ ಉತ್ತಮ ಅವ್ರಿಗೆ ಕೊಟ್ರೆ ನಮ್ಮ ಕಾಂಗ್ರೆಸ್ ಇಡೀ ಕಾರ್ಯಕರ್ತರಿಂದ ನಾಯಕರ ತನಕ